ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನಿವತ್ತು ಮಿಷಿನಿಗೆ ನಾನು ಹೇಗೆ ಫ್ರೇಮ್ಗೆ ಕ್ಲೋತ್ ಫಿಕ್ಸ್ ಮಾಡ್ತೇನೆ ಮತ್ತು ಹೇಗೆ ಫಸ್ಟ್ ಡಿಸೈನ್ ಸೆಲೆಕ್ಟ್ ಮಾಡ್ತೇನೆ ಅಂತ ನಿಮಗೆ ಹೇಳ್ತೇನೆ. ಸೊ ಫಸ್ಟಿಗೆ ನಾವು ಆರಿ ವರ್ಕಲ್ಲಿ ಹೇಗೆ ಟೈಟ್ ಫಿಟ್ ಇಡಬೇಕು ಕ್ಲೋತನ್ನು ರಿಂಗಲ್ಲಿ, ಸೊ ಹಾಗೆ ಇಲ್ಲಿ ಕೂಡ ಹಾಗೆ ಸ್ಟ್ಯಾಂಡ್ ಥರ ಕೊಟ್ಟಿರ್ತಾರೆ. ಅದಕ್ಕೆ ನಮಗೆ ಈ ಥರ ಕ್ಲಿಪ್ ಟೈಪ್ ಬರುತ್ತೆ. ಅದನ್ನು ಹೀಗೆ ಸ್ವಲ್ಪ ಸರಿ ಮಾಡಿಕೊಂಡು ನಾವು ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಆಗ ಇಷ್ಟೊಂದು ಟೈಟಾಗಿ ಬರುತ್ತೆ, ಇಲ್ಲಾಂದರೆ ಲೂಸ್ ಆಗುತ್ತೆ. ಆಮೇಲೆ ನಾನಲ್ಲಿ ಮೈನ್ ಸ್ವಿಚ್ ಹಾಕಿದ್ದೇನೆ. ಆಮೇಲೆ ಇಲ್ಲಿ ಒಂದು ಸ್ವಿಚ್ ಬರುತ್ತೆ, ಇದನ್ನು ಪ್ರೆಸ್ ಮಾಡಬೇಕು. ಸೊ ಇಲ್ಲಿ ಥ್ರೆಡ್ ಎಲ್ಲ ಇಟ್ಟಿದ್ದೇನೆ, ಯಾವ ಥ್ರೆಡ್ ಬೇಕು ಆ ಥ್ರೆಡನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇದು ಮಿಷಿನ್ ಎಂಬ್ರಾಯ್ಡರಿಗೆ ಇಲ್ಲಿ ಇಟ್ಟಿದ್ದೇನೆ. ಇದು ಹ್ಯಾಂಡ್ ವರ್ಕಿಗೆ ಈಗ ಸ್ಟಾರ್ಟ್ ಮಾಡಬೇಕಷ್ಟೇ. ಎರಡೂ ಬರ್ತಿದೆ, ಹ್ಯಾಂಡ್ ವರ್ಕು ಬರ್ತಿದೆ, ಮಿಷಿನ್ ವರ್ಕು ಬರ್ತಿದೆ. ತುಂಬ ಹೆವಿ ಆಗ್ತಿದೆ. ಬಟ್ ನಮಗೆ ಪರ್ಮನೆಂಟ್ ಕೊಡೋ ಕಸ್ಟಮರನ್ನು ಬಿಡಲಿಕ್ಕಾಗಲ್ಲ ನಮಗೆ. ಯಾಕಂದರೆ ಮಾಡಿಕೊಡಿ ಅಂತ ಹೇಳ್ತಾರೆ. ಯಾಕಂದರೆ ನನಗೆ ಮಿಷಿನ್ ವರ್ಕ್ ಬಂದ ಕೂಡಲೇ ಅಂದರೆ ತುಂಬ ಬ್ಯುಸಿ ಆಗಿ ಹೋದೆ. ಅಂದರೆ ಇದನ್ನು ನೋಡ್ತಾ ಇರಬೇಕು, ಇಲ್ಲೇ ಇರಬೇಕು. ಮತ್ತು ಅದಕ್ಕೋಸ್ಕರ ನಾನು ಹ್ಯಾಂಡ್ ವರ್ಕ್ ತಗೊಳ್ತೇನೆ, ಹೇಗೆ ಕೂತ್ಕೊಳ್ತೇನಲ್ಲ, ಸೊ ಅದರ ಜೊತೆನೇ ಕೂತ್ಕೊಳ್ಳುವ ಅಂತ. ಸೊ ಆನ್ ಮಾಡಿದಾಗ ಈ ರೀತಿ ಮೆಸೇಜಸ್ ಬರುತ್ತೆ. ಇದಕ್ಕೆ ಓಕೆ ಅಂತ ಹೇಳಿದರೆ ಇದೊಂದು ಸಲ ಮಿಷಿನೆಲ್ಲ ಮೂವ್ ಆಗುತ್ತೆ. ಓಕೆ, ಈ ಟೈಪ್ ಮಿಷಿನ್ ಮೂವ್ ಆಗುತ್ತೆ. ಒಂದು ಸಲ ಚೆಕ್ ಮಾಡುತ್ತೆ ಫ್ರೇಮನ್ನೆಲ್ಲ. ಸೊ ಈಗ ಬ್ಯಾಕ್ ಟು ಸ್ಟಾಪ್ ಪಾಯಿಂಟ್ ಅಂತ ಕೇಳ್ತಿದೆ. ಅಂದರೆ ಲಾಸ್ಟ್ ಒಂದು ಡಿಸೈನ್ ಮಾಡಿರೋದು ಅಲ್ಲಿಗೆ ಎಂಡ್ ಎಲ್ಲಿಗೆ ಆಗಿದೆ ಅಲ್ಲಿಗೆ ಹೋಗಬೇಕಾ ಅಂದರೆ ಓಕೆ ಅಂತ ಕೊಟ್ಟರೆ ಆಯಿತು. ಸೊ ನೋಡಿ, ಈಗ ಇದು ಮೂವ್ ಆಯಿತು. ಸೊ ನೋಡಿ, ಈಗ ಇನ್ನೂ ನಮಗೆ ಯಾವ ಡಿಸೈನ್ ಬೇಕು ಆ ಡಿಸೈನನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇದು ಲಾಸ್ಟ್ ನಾನು ಮಾಡಿರುವ ಡಿಸೈನ್ಸ್. ಸೊ ಬನ್ನಿ, ಈಗ ನಾವು ಡಿಸೈನ್ ಸೆಲೆಕ್ಟ್ ಮಾಡುವ. ಡಿಸೈನ್ ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ಫ್ರೇಮನ್ನು ಸ್ವಲ್ಪ ಮಿಡ್ಲಿಗೆ ತಗೊಂಡು ಬರಬೇಕು. ಇಲ್ಲಿ ಆ್ಯರೋ ಮಾರ್ಕೆಲ್ಲ ಇರುತ್ತೆ, ಇದನ್ನು ಮಿಡ್ಲಿಗೆ ನಾವು ತಗೊಂಡು ಬರ್ಬೋದು ಬೇಕಾದರೆ, ಆಯಿತಾ. ಸೊ ಈಗ ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನನ್ನು ನಾನು ಬರೆದಿಟ್ಟಿದ್ದೇನೆ. ಇಲ್ಲಿ ಕಸ್ಟಮರ್ ಸೆಲೆಕ್ಟ್ ಮಾಡಿರೋದು ಅವರೊಂದು 5 ಪೀಸ್ ಆರ್ಡರ್ ಮಾಡಿದ್ದಾರೆ ಒಂದು ಕಸ್ಟಮರ್. ಈಗ ನಾವು ಮೆರೂನ್ ಕಲರ್ ಬ್ಲೌಸಿಗೆ ನಾನು ಬರೆದಿಟ್ಟಿದ್ದೇನೆ ಅವ್ರಿಗೆ ಎಷ್ಟು ಯಾವ ಡಿಸೈನ್ ಬೇಕು ಅಂತ. ಸೊ ಮೆರೂನ್ ಕಲರ್ ಬ್ಲೌಸಿಗೆ 40 ಫೋಲ್ಡರಲ್ಲಿ 37 ಅವರಿಗೆ ಬೇಕು ಡಿಸೈನು. ಸೊ ಹಾಗಾಗಿ ನಾನು ಆಲ್ರೆಡಿ ಇದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಅಂದರೆ ಲಾಸ್ಟ್ ಕಸ್ಟಮರ್ ಕೂಡ ಮಾಡಿಸಿದ್ರು, ಬಟ್ ಇನ್ನೊಂದು ಸಲ ನಾನು ಸ್ಟಾರ್ಟಿಂಗಿಂದ ಮಾಡ್ತೇನೆ. ಸೊ ಇಲ್ಲಿಗೆ ಹೋಗಿ ಇಲ್ಲಿ ಪೆನ್ ಡ್ರೈವ್ ಆಪ್ಷನ್ ಇರುತ್ತೆ, ಇಲ್ಲಿಗೆ ಹೋಗಿ ನಮ್ಮದು ಬ್ರ್ಯಾಂಡ್ ನೇಮ್ ಇರುತ್ತೆ, ಮಿಷಿನ್ ಬ್ರ್ಯಾಂಡ್ ನೇಮು. ಸೊ ಇದರಲ್ಲಿ ತುಂಬ ಡಿಸೈನ್ಸ್ ಇರುತ್ತೆ. ಇದರಲ್ಲಿ ಕರೆಕ್ಟ್ 2 ಸಲ ಚೆಕ್ ಮಾಡ್ಕೊಳ್ಬೇಕು ಕಸ್ಟಮರ್ ಯಾವುದು ಹೇಳಿದ್ದಾರೆ ಅಂತ. 40ಯಲ್ಲಿ 37 ಓಕೆ. ಸೆಟ್ 40 ಇದರಲ್ಲಿ 37 ಡಿಸೈನ್. 40th ಫೋಲ್ಡರಲ್ಲಿ 37 ಡಿಸೈನ್. ಸೊ ಇಲ್ಲಿದೆ 37. ಸೊ ಇದು ಆಲ್ರೆಡಿ ನಾನಿಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ. ಸೊ ಜಸ್ಟ್ ಇದನ್ನು ಇಲ್ಲಿ ಪ್ರೆಸ್ ಮಾಡಿ, ಇಲ್ಲಿ ಇದೆಯಲ್ಲ ಇದಕ್ಕೆ ಪ್ರೆಸ್ ಮಾಡಿದರೆ ಆಯಿತಾ. ನಾನೀಗ ರಿಪೀಟ್ ಬೇಡ, ನಾನು ಅದನ್ನೇ ಮಾಡ್ಕೊಳ್ತೇನೆ ಡಿಸೈನನ್ನೇ. ಸೊ ಎಕ್ಸಿಟ್ ಕೊಟ್ಟು ಇಲ್ಲಿ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ನೋಡಿ, ಇಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೇನೆ. ಫಸ್ಟಿಗೆ ನಾನು ಸ್ಲೀವ್ ಡಿಸೈನನ್ನು ಮಾಡ್ತೇನೆ. ಓಕೆ, 37 40 ಫೋಲ್ಡರಲ್ಲಿ 37 ಆಯಿತಾ. ಸೊ ಈಗ ಓಕೆ ಇಲ್ಲಿ ಸೈಜ್ ಸೆಲೆಕ್ಟ್ ಮಾಡಲಿಕ್ಕೆ ಮತ್ತು ನಾವು ಯಾವ ರೀತಿ ಮಾರ್ಕಿಂಗ್ ಮಾಡಿದ್ದೇವೆ ಅದೇ ಇದರಲ್ಲಿ ನಾವಿಲ್ಲಿ ಫಸ್ಟಿಗೆ ಡಿಸೈನನ್ನು ಸೆಟ್ ಮಾಡ್ಕೊಳ್ಬೇಕು, ಯಾವ ಫೇಸಿಗೆ ಇಟ್ಟಿದ್ದೇವೆ ಅಂತ, ಆಯಿತಾ. ಸೊ ಈಗ ನಾವು ಈ ಫೇಸ್ ಇಟ್ಟಿದ್ದೇವೆ, ಇದು ಕರೆಕ್ಟ್ ಇದೆ. ಸೊ ಲಾಸ್ಟ್ ಒಬ್ರದ್ದು ನಾನು ಇದೇ ಮೆಷರ್ಮೆಂಟಲ್ಲಿ ಮಾಡಿದ್ದೆ. ಸೊ ಅದೇ ಮೆಷರ್ಮೆಂಟಲ್ಲಿ ಮಾಡುವ ನಾವೀಗ. ಸ್ವಲ್ಪ ಜಾಸ್ತಿ ಮಾಡುವ, ಆಯಿತಾ. ಇಲ್ಲಿ ಒಂದು 90 ಎಂಟರ್ 90 ಹಾಕುವ. ಓಕೆ. ಈಗ ನಾವು ಮೆಷರ್ಮೆಂಟನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳುವ, ಎಲ್ಲಿ ನಮ್ಮದು ಸ್ಟಾರ್ಟಿಂಗ್ ಪಾಯಿಂಟ್ ಬೇಕು ಅಂತ. ಸೊ ಈ ರೀತಿ ಫ್ರೇಮ್ ಸೆಲೆಕ್ಟ್ ಮಾಡಿಕೊಂಡು ಫಸ್ಟಿಗೆ ನಾನು ಎಲ್ಲಿಗೆ ಡಿಸೈನ್ ಮಾಡಬೇಕು ಅಲ್ಲಿಗೆ ಇಡ್ತೇನೆ. ನೋಡಿ, ಇಲ್ಲಿ ಫ್ರೇಮಿಂದ ಹೊರಗಡೆ ಹೋದರೆ ಈ ರೀತಿ ರೆಡ್ ಕಲರ್ ಬರುತ್ತೆ. ಸೊ ಇಲ್ಲಿ ಕೆಳಗಡೆ ಹೋಗುವ. ಆಗ ಇಲ್ಲಿ ಈ ಹೆಡ್ ಇದೆಯಲ್ಲ, ಸಿಂಗಲ್ ಹೆಡ್, ಅದು ಮೂವ್ ಆಗುತ್ತೆ. ಇಲ್ಲಿ ನಾನು ಪ್ರೆಸ್ ಮಾಡಿದಾಗ ಇಲ್ಲಿ ಮೂವ್ ಆಗುತ್ತೆ. ಇನ್ನು ಕೂಡ ಡೌನ್ ಮಾಡ್ಕೊಳ್ವ. ಇಲ್ಲ, ಅಷ್ಟು ಸಾಕು. ಓಕೆ, ಇಲ್ಲಿ ನಾನು ಸೆಟ್ ಮಾಡಿಕೊಂಡೆ. ಈ ಜಾಗದಿಂದ ಸ್ಟಾರ್ಟ್ ಆಗುತ್ತೆ ವರ್ಕ್. ಈಗ ಅದು ಎಷ್ಟು ಏರಿಯಾಕ್ಕೆ ಬರುತ್ತೆ ಅಂತ ಈಗ ನಾವು ಜಸ್ಟ್ ಚೆಕ್ ಮಾಡಬೇಕು. ಎಕ್ಸಿಟ್. ಈಗ ನಾನು ನೋಡಿ, ಇದು ಎಲ್ಲಿ ಯಾವ ಡಿಸೈನ್ ಮೆಷರ್ಮೆಂಟ್ ಎಲ್ಲಿಂದ ಬರುತ್ತೆ ಅಂತ ಅದು ಫಸ್ಟ್ ನಮಗೆ ತೋರಿಸುತ್ತೆ. ಡಿಸೈನ್ ಮಾಡೋದಕ್ಕಿಂತ ಮುಂಚೆ ಎಷ್ಟು ಅಗಲದಲ್ಲಿ ಬರುತ್ತೆ ಅಂತ ನೋಡಿ. ಓಕೆ, ಈಗ ಒಂದು ನಿಮಿಷ ನಾನು ಅದನ್ನು ಚೆಕ್ ಮಾಡಿ ನಿಮಗೆ ತೋರಿಸ್ತೇನೆ.
ಯಾಕಂದರೆ ಈ ಥರ ಕಂಪ್ಯೂಟರೈಸ್ಡ್ ಮಿಷಿನಲ್ಲಿ ನಾವು ಮೊದಲೇ ಮಾರ್ಕಿಂಗ್ ಹಾಕ್ಕೊಳ್ಳಿಕ್ಕಿಲ್ಲ, ಯಾಕಂದರೆ ನಾವು ಮಾರ್ಕಿಂಗ್ ಹಾಕಿದ ಮೇಲೆ ಬರೋದಿಲ್ಲ. ಜಸ್ಟ್ ಕಸ್ಟಮರ್ ಇದ್ದು ಮೆಜರ್ಮೆಂಟ್ ತಗೊಂಡು ಅದನ್ನು ನಾವು ಮಿಷಿನಿಗೆ ಅಡ್ಜಸ್ಟ್ ಆಗುವಾಗೆ ಇಲ್ಲಿ ಮಾರ್ಕಿಂಗ್ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲದಿದ್ರೆ ಏನಾಗುತ್ತೆ, ಇಲ್ಲಿ ಮಾರ್ಕಿಂಗ್ ಇದು ಮಾರ್ಕೆಲ್ಲ ಇರುತ್ತೆ, ನಮ್ಮದು ವರ್ಕ್ ಇನ್ನೊಂದು ಸೈಡ್ ಬರುತ್ತೆ. ಯಾಕಂದರೆ ಇದು ಮ್ಯಾನ್ಯಲ್ ಅಲ್ಲ, ಕಂಪ್ಯೂಟರೈಸ್ಡ್, ಅಂದರೆ ಅದರಲ್ಲಿರುವ ಮೆಜರ್ಮೆಂಟನ್ನೇ ನಾವು ಹಾಕಬೇಕಾಗತ್ತೆ. ಅಂದರೆ ಕಸ್ಟಮರ ಮೆಜರ್ಮೆಂಟಿಗೆ ಅಡ್ಜಸ್ಟ್ ಮಾಡಿಕೊಂಡು ಹಾಕಬೇಕಾಗತ್ತೆ. ಓಕೆ, ಈಗ ನಾನು ಫಸ್ಟ್ ಚೆಕ್ ಮಾಡಿ ನಿಮಗೆ ತೋರಿಸ್ತೇನೆ. ನೆಕ್ಸ್ಟ್ ಸ್ಟೆಪ್, ಇದೆಲ್ಲ ಒಂದು ಸಲ ಸೆಟ್ ಆದಮೇಲೆ ನಾವು ಇದರಲ್ಲಿ ಕಲರ್ ಸೆಲೆಕ್ಷನ್ ಮಾಡಬೇಕು. ಸೊ ಇದರಲ್ಲಿ ಎಷ್ಟು ಕಲರ್ಸ್ ಬರುತ್ತೆ ಅಂದರೆ ಇದರಲ್ಲಿ ಒಂದು 1 2 3 4 5 6 ಕಲರ್ಸ್ ಬರುತ್ತೆ. ಇದರಲ್ಲಿ ನಿಮ್ಮ ಸ್ಯಾರೀಸಿಗೆ ಬ್ಲೌಸಿಗೆ ಯಾವುದು ಮ್ಯಾಚ್ ಇದೆ ಅದನ್ನು ಕಲರನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಈಗ ನಂದು ಆಲ್ರೆಡಿ ಸೆಲೆಕ್ಟ್ ಆಯಿತು. ಸೊ ಓಕೆ ಕೊಟ್ಟು ಈಗ ನಾನು ಮಿಷಿನನ್ನು ಸ್ಟಾರ್ಟ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನಾವು ಬಾಬಿನನ್ನು ಹಾಕ್ಕೊಳ್ಬೇಕು. ನೋಡಿ ಇಲ್ಲಿ ಥ್ರೆಡ್ ಇದೆ, ಸೊ ಇದನ್ನು ಇಲ್ಲಿ ಕೆಳಗಡೆ ಹಾಕ್ಕೊಳ್ಬೇಕು. ಇದು ಮೇಯ್ನು, ಇದು ಇಲ್ಲ ಅಂದರೆ ಸ್ಟಿಚ್ ಆಗಲ್ಲ, ಮತ್ತು ಸ್ಟಿಚ್ ಕೂಡ ಬೀಳಲ್ಲ. ಕರೆಕ್ಟ್ ನೋಡಿ ಇಲ್ಲಿ ಹಾಕ್ಕೊಳ್ಬೇಕು, ಸ್ಟಿಚ್ ಬೀಳಲ್ಲ ಕರೆಕ್ಟಾಗಿ, ಆಯಿತಾ. ಸೊ ಒಳಗಡೆ ಕ್ಯಾನ್ವಸ್ ಕೂಡ ಹಾಕ್ಕೊಳ್ಬೇಕು. ಸೊ ಫುಲ್ ಫ್ರೇಮೆಲ್ಲ ಸೆಟ್ ಆಯಿತು. ಈಗ ನಾವು ಸ್ಟಾರ್ಟ್ ಮಾಡುವ. ನಾವು ಚೆಕ್ ಮಾಡ್ಕೊಳ್ಬೋದು ಬೇಕಾದರೆ ಸೇಮ್ ಕಲರ್, ಫಸ್ಟು ಥ್ರೆಡ್ಡನ್ನು ಸೇಮ್ ಕಲರಲ್ಲೇ ಹಾಕ್ಕೊಳ್ಬೇಕು. ಆಗ ಅದು ಸ್ಟಿಚ್ ಆಗಿ ಒಂದು ವೇಳೆ ಸ್ವಲ್ಪ ಮೆಷರ್ಮೆಂಟ್ ರಾಂಗ್ ಆಯಿತು ಅಂದರೆ ನಾವು ಇಲ್ಲಿ ಸ್ಟಾಪ್ ಮಾಡಿ ಬೇಕಾದರೂ ಮೆಷರ್ಮೆಂಟನ್ನು ಒಂದು ಸಲ ಕರೆಕ್ಟ್ ಮಾಡ್ಕೊಳ್ಬೋದು ಬೇಕಾದರೆ. ಒಂದು ಸಲ ಚೆಕ್ ಮಾಡ್ತೇನೆ ನಾನು ಏರಿಯಾ. ನೋಡಿ ಈ ರೀತಿ ಮೂವ್ ಆಗ್ತಿದೆ. ಸೊ ಈಗ ಸ್ಟಾರ್ಟ್ ಮಾಡುವ. ಈ ಬಟನ್, ಗ್ರೀನ್ ಕಲರ್ ಬಟನನ್ನು ಪ್ರೆಸ್ ಮಾಡಿದರೆ ಸ್ಟಾರ್ಟ್ ಆಗುತ್ತೆ. ಫಸ್ಟಿಗೆ ಅದು ಹಾಫ್ ಸ್ಟಿಚ್ ಮಾಡುತ್ತೆ. ಈಗ ಹಾಫ್ ಸ್ಲೀವಿದು ಮಾರ್ಕಿಂಗ್ ಆಯಿತು. ಸೊ ಈಗ ರಿಪೀಟ್ ಹಾಫ್ ಸ್ಲೀವಿದು ಮಾರ್ಕಿಂಗ್ ಮಾಡ್ತಾ ಇದೆ. ನಾನೊಂದ್ಸಲ ಈ ಮಾರ್ಕಿಂಗನ್ನು ಚೆಕ್ ಮಾಡ್ಕೊಳ್ತೇನೆ. ಚೆಕ್ ಮಾಡಲಿಕ್ಕೆ ಇಲ್ಲಿ ಜಸ್ಟ್ ಆಫ್ ಒತ್ತಿದ್ರೆ ಆಯಿತು. ಓಕೆ, ಆಫ್ ಒತ್ತಿ ನಾನು ನೋಡ್ತೀನಿ ಈಗ ಮೆಜರ್ಮೆಂಟ್ ಎಷ್ಟಿದೆ ಅಂತ. ಸೊ ಏನಾದರೂ ರಾಂಗ್ ಇದ್ದರೆ ನಾವು ಚೇಂಜ್ ಮಾಡ್ಕೊಳ್ಬೋದು ಬೇಕಾದರೆ. ನೋಡಿ ಈಗ ನಾನು ಸೆಲೆಕ್ಟ್ ಮಾಡಿದೆ. ಒಂಚೂರು ಕಡಿಮೆ ಬೇಕಿತ್ತು ನನಗೆ, 1 ಇಂಚ್. ಸೊ ಹಾಗಾಗಿ ನಾನು ಇಲ್ಲಿ ಮೆಜರ್ಮೆಂಟಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಈಗ ಸ್ಟಿಚಸ್ ರನ್ನಿಂಗ್ ಆಗ್ತಿದೆ. ನೋಡಿ ಇದು ಲೀಫ್ ಡಿಸೈನ್, ಇಲ್ಲಿ ಸ್ಟಾರ್ಟಿಂಗ್ ಆಗ್ತಿದೆ ನೋಡಿ ಡಿಸೈನ್, ಅದೇ ಕಾಣ್ತಿರೋದು. ಸೊ ನೋಡಿ ನಾನು ನಿಮಗೆ ತೋರಿಸ್ತೇನೆ ಅದು ಯಾವ ಡಿಸೈನ್ ಅಂತ. ಬನ್ನಿ ನೋಡಿ, ಇಲ್ಲಿ ಡಿಸೈನ್ಸ್ ಇದೆ, ಇಷ್ಟು ಕಸ್ಟಮರ್ ಬ್ಲೌಸ್ ಇದೆ ನೋಡಿ. ನಂಗಂದ್ರೆ ಈಗ ಸ್ಟಾರ್ಟಿಂಗ್ ಅಲ್ಲ, ಅದು ಇನ್ನೂ ಸ್ವಲ್ಪ ಈ ಶೋಕೇಸ್ ಟೈಪ್ ಎಲ್ಲ ಮಾಡಬೇಕು. ಬಟ್ ಈಗ ಸದ್ಯಕ್ಕಿಲ್ಲ, ನಾನು ಮಾಡಬೇಕು ಇನ್ನು ಫ್ಯೂಚರಲ್ಲಿ. ಸೊ ನೋಡಿ ಈ ಡಿಸೈನ್ ನೋಡಿ, ಕಸ್ಟಮರ್ ಆರ್ಡರ್ ಮಾಡಿರೋದು ಈ ಡಿಸೈನ್. ಇದು ಇನ್ನೊಂದು ಕಸ್ಟಮರ್, ಇದು ಪಿಂಕ್ ಕಲರ್ ಬ್ಲೌಸು. ಸೊ ಫುಲ್ ಬುಟ್ಟಸ್ ಬರುತ್ತೆ ಮತ್ತು ಫುಲ್ ಬಾಡಿಗೆ ಬುಟ್ಟಸ್ ಬರುತ್ತೆ. ಜಸ್ಟ್ 699 ರುಪೀಸ್ ಇರೋಕ್ಕೆ. ಸೊ ನೋಡಿ ಇದೇ ರೀತಿ ಅವರು ಈ ಮೆರೂನ್ ಕಲರಲ್ಲಿ ಆರ್ಡರ್ ಮಾಡಿದ್ದಾರೆ. ಸೊ ಆ ಡಿಸೈನನ್ನು ನಾನೀಗ ಮಾಡ್ತಾ ಇದ್ದೇನೆ. ಸೊ ಇದು ಕಂಪ್ಲೀಟ್ ಆದಮೇಲೆ ಇನ್ನೊಂದು ವೀಡಿಯೋ ಮಾಡಿ ತೋರಿಸ್ತೇನೆ ನಾನು ನಿಮಗೆ. ಓಕೆ.